ಗಡಿಯಾರ ನಿನ್ನದೇ ಇರಬಹುದು. ನಿನ್ನ ಸಮಯ ಬಂದಾಗ ಸರಿಯಾಗಿ ಸದುಪಯೋಗಪಡಿಸಿಕೊಳ್ಳದಿದ್ದರೆ ಸಮಯ ಹಿಂತಿರುಗಿ ಬರುವುದಿಲ್ಲ. ಹಾಯ್ ಹಲೋ ನಮಸ್ಕಾರ. ಇವತ್ತು ಮಂಗಳವಾರ. ಆ್ಯಸ್ ಯೂಶುವಲ್ ಬೆಳಿಗ್ಗೆ 5 ಗಂಟೆಗೆ ಕೆಲಸ ಮುಗಿಸಿ ಸಿಸ್ಟಮ್ ಲಾಗ್ ಆಫ್ ಮಾಡಿ ಮಂಡೇ ಲಾಗ್ ಅಪ್ಲೋಡ್ ಮಾಡಬೇಕಿತ್ತು. ಸೊ ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಅಪ್ಲೋಡ್ ಮಾಡಿ ಹೋಗಿ ಮಲ್ಕೊಂಡೆ. ಮತ್ತೆ ವಾಪಸ್ ಎದ್ದು ಪಾಪುಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಬ್ರೇಕ್ಫಾಸ್ಟ್ಗೆ ಅಂತ ಚಿತ್ರಾನ್ನ ರೆಡಿ ಮಾಡಿದ್ದೆ. ನಂತರ ಸ್ಯಾರಿ ಆರ್ಡರ್ ಇತ್ತು ಅಂತ ಸ್ಯಾರಿ ಪ್ಯಾಕ್ ಮಾಡಿ ಮಧ್ಯಾಹ್ನ ಪಾಪುಗೆ ಊಟ ಮಾಡಿಸಿ ಪ್ಯಾಕ್ ಮಾಡಿರೋ ಸ್ಯಾರಿನ ಇವ್ರ ಕೈಲಿ ಕೊರಿಯರ್ ಮಾಡೋಕ್ಕೆ ಅಂತ ಕೊಟ್ಟು ಕಳಿಸ್ತಾ ಇದ್ದೀನಿ. ಹಾಗೆ ಪಾಪುನ ಜೋಲಿಯಲ್ಲಿ ತೂಗಿ ಮಲಗಿಸ್ದೆ ಬೇಗ ಮಲ್ಕೊಳ್ಳಿ ಅಂತ. ನಾನು ಅಲಾರಾಮ್ ಇಟ್ಟು 1 ಅವರ್ ಮಲ್ಕೊಂಡೆ. ಹಾಗೆ 5 ಗಂಟೆಗೆ ಪಾಪುನ ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋದೆ. ನಿನ್ನೆಗಿಂತ ಇವತ್ತು ಸ್ವಲ್ಪ ಡ್ಯಾನ್ಸ್ ಮಾಡ್ತಿದ್ದ, ಹೇಳಿದ ಮತ್ತು ಸ್ವಲ್ಪ ಕೇಳ್ತಿದ್ದ. ಡ್ಯಾನ್ಸ್ ಕ್ಲಾಸಿಂದ ವಾಪಸ್ ಬಂದಮೇಲೆ ಪಾಪುಗೂ ಹಾಲು ಕೊಟ್ಟು ನಾನು ಕಾಫಿ ಮಾಡಿಕೊಂಡೆ. ಹಾಗೆ ಲಾಗಿನ್ ಮಾಡಿಕೊಂಡು ಕೆಲಸನೂ ಸ್ಟಾರ್ಟ್ ಮಾಡಿಕೊಂಡೆ. ಕೆಲಸ ಮಾಡ್ತಾ ಕೂತಿರುವಾಗ ಪಾಪು ಹಿಂದೆಯಿಂದ ಬಂದು ಮುದ್ದು ಮಾಡ್ತಾ ಇದ್ದ. ಹಾಗೆ ರಾತ್ರಿ ಪಾಪುಗೆ ಊಟ ಮಾಡಿಸಿ ಇವ್ರಿಗೂ ಊಟ ಬಡಿಸಿ ನಾನು ಊಟ ಮಾಡಿಕೊಂಡು ಮತ್ತೆ ಕೆಲಸಕ್ಕೆ ಕೂತ್ಕೊಂಡೆ. ಇವತ್ತು 5 ಅವರ್ ನಿದ್ದೆ ಆಗಿದ್ದರಿಂದ ನಿದ್ದೆ ಅವಾಯ್ಡ್ ಮಾಡೋಕ್ಕೆ ಅಂತ ಕಾಫಿ ಮಾಡ್ಕೊಂಡು ಕುಡಿದು ಮತ್ತೆ ಕೆಲಸ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಷ್ಟೇ ಇವತ್ತಿನ ದಿನಚರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.